ತುಲಾರಾಶಿನವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ನಿಮಗೆ 10ನೇ ಮನೆಯಲ್ಲಿ ಚಂದ್ರನ ಒಂದು ಸಂಚಾರ ಆಗ್ತಾ ಇರತಕ್ಕಂಥದ್ದು ತುಂಬ ಲಾಭಾಂಶಗಳು, ತುಂಬ ಅನುಕೂಲಗಳು ಎಲ್ಲವೂ ಸಹ ಕಾಣಿಸ್ತಾ ಇದೆ. ಬಹಳ ದಿನಗಳಿಂದ ನಿಮಗೆ ಮುಂದಕ್ಕೆ ಹೋಗದೇ ಇರತಕ್ಕಂಥ ಕೆಲಸಗಳಿಗೆ ಇವತ್ತು ಒಂದು ಚಾಲನೆ ಸಿಗುತ್ತೆ. ಪೆಂಡಿಂಗ್ ಇರತಕ್ಕಂಥ ಎಲ್ಲ ಕೆಲಸಗಳನ್ನು ಪೂರ್ತಿಯಾಗಿ ಮುಗಿಸ್ಕೊಳ್ತೀರಾ. ಅದೇ ಪ್ರಕಾರ ಇವತ್ತಿನ ದಿವಸ ನಿಮ್ಮ ಬಾಲ್ಯದ ಮಿತ್ರರು, ಬಾಲ್ಯದ ಒಂದಷ್ಟು ಒಡನಾಡಿಗಳು, ಇವರು ವಿಶೇಷವಾದಂಥ ಅನುಕೂಲಗಳನ್ನು, ಹೊಸ ಅವಕಾಶಗಳನ್ನು ನಮಗೆ ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಲಾಭವಾಗುತ್ತೆ ನಿಮಗೆ. ವೃಶ್ಚಿಕ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ವೃಶ್ಚಿಕ ರಾಶಿಯವರಿಗೆ 9ಮ ಸ್ಥಾನದಲ್ಲಿ ಚಂದ್ರನ ಒಂದು ಸಂಚಾರ, ಅಲ್ಲೇ ನೀಚ ಕುಜನೂ ಇರತಕ್ಕಂಥದ್ದು, ಅನುಕೂಲ ಅನಾನುಕೂಲ ಎರಡು ಒಟ್ಟೊಟ್ಟಿಗೆ ನಿಮಗೆ ಟ್ರಾವೆಲ್ ಮಾಡ್ತಾ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಈ ಒಂದು ರಾಶ್ಯಾಧಿಪತಿಯಾದಂಥ ಕುಜನ ಬಗ್ಗೆ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನೀವು ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡೋದ್ರಿಂದ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರ ನವಗ್ರಹಗಳ ಸನ್ನಿಧಾನದಲ್ಲಿ ಕುಜನ ಒಂದು ಸನ್ನಿಧಾನದಲ್ಲಿ ಹೋಗ್ಬಿಟ್ಟು ಇವತ್ತಿನ ದಿವಸ ತೊಗರಿಬೇಳೆಯನ್ನು ದಾನ ಮಾಡಬರ್ತಕ್ಕಂಥದ್ದು ಮತ್ತು ಆ ಕುಜನಿಗೆ ವಿಶೇಷವಾಗಿ ಕೆಂಪು ಬಣ್ಣದ ಕುಂಕುಮದಿಂದ ಅಲಂಕಾರವನ್ನು ಮಾಡಿಸ್ತಕ್ಕಂಥದ್ದು, ಈ ಪ್ರಯತ್ನವನ್ನು ಮಾಡಿ ಶುಭವನ್ನು ಪಡ್ಕೊಳ್ತೀರಾ. ಧನುರಾಶಿ ವಿಚಾರ ನೋಡಿದಾದಲ್ಲಿ 8ಮದಲ್ಲಿ ಚಂದ್ರ ಮತ್ತು ನೀಚ ಕುಜ ಇಬ್ಬರೂ ಇರತಕ್ಕಂಥದ್ದು. ವ್ಯಯಾಧಿಪತಿಯಾದಂಥ ಕುಜ, ಪಂಚಮಾಧಿಪತಿಯಾದಂಥ ಕುಜ ನೀಚನಾಗಿ 8ಮದಲ್ಲಿರತಕ್ಕಂಥದ್ದು. ಇವತ್ತು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ನು, ಮತ್ತೊಂದು ಈ ರೀತಿ ತುಂಬ ಓಡಾಟಗಳು, ತುಂಬ ಕಷ್ಟಗಳು ಎಲ್ಲವೂ ಸಹ ಕಾಣಿಸ್ತಾ ಇದೆ. ಮತ್ತು ಸಮಾಜ ಸೇವೆ ಮಾಡತಕ್ಕಂಥವರು, NGO ನಡೆಸ್ತಕ್ಕಂಥವರು ಮತ್ತು ಪೊಲಿಟಿಷಿಯನ್ಸು, ಇವರುಗಳೆಲ್ಲ ಇವತ್ತಿನ ದಿವಸ ಯಾರ್ದೋ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಹೋಗಿ ನೀವು ಸಿಕ್ಕಾಕೊಳ್ತೀರ ಸಮಸ್ಯೆಯಲ್ಲಿ. ತುಂಬ ಜಾಗೃತಿಯಿಂದ ಇರಬೇಕಂತ ದಿವಸ ಇವತ್ತಾಗಿರುತ್ತೆ. ಇವತ್ತು ನೀವು ಭೈರವನ ಸ್ಮರಣೆಯನ್ನು ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಸಹ ಕಾಲಭೈರವ ವಿಶೇಷವಾದ ಸ್ವರೂಪ ಆಗಿರುತ್ತೆ. ಇದನ್ನು ಸ್ಮರಣೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ ನಿಮಗೆ. ಮಕರ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ 7ಮದಲ್ಲಿ ಚಂದ್ರ ಮತ್ತು ನೀಚ ಕುಜ ಇಬ್ಬರೂ ಇರತಕ್ಕಂಥದ್ದು. ಒಂದು ಹಂತದಲ್ಲಿ ನಿಮಗೆ ಹೊರಗಿನವರಿಂದ ಎಷ್ಟೇ ಸಮಸ್ಯೆಗಳು ಬಂದರೂ ಸಹ ಇವತ್ತು ಒಳಗಿನವರು, ನಿಮ್ಮವರು ಅಂತ ಯಾರಿರ್ತಾರೆ ಅವರು ನಿಮಗೆ ಬೆನ್ನೆಲುಬಾಗಿ ವಜ್ರ ಕವಚವಾಗಿ ನಿಂತುಕೊಳ್ತಾರೆ. ಒಂದು ಅರ್ಥದಲ್ಲಿ ನಿಮ್ಮ ಸ್ಟ್ರೆಂತ್ ಅಂದರೆ ಏನು, ನಿಮ್ಮ ಕೋರ್ ಸ್ಟ್ರೆಂತ್ ಏನು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳೋದಕ್ಕಂಥ ದಿವಸ ಇವತ್ತಾಗಿರುತ್ತೆ. ಎಷ್ಟೇ ಗಲಾಟೆ ಘರ್ಷಣೆಗಳಾದರೂ ಸಹ ವಿಜಯ ನಿಮ್ಮದೇ ಆಗುತ್ತೆ. ಕೊನೆಯಲ್ಲಿ ಧೈರ್ಯವಾಗಿರಿ. ಇನ್ನು ಕುಂಭರಾಶಿಯವರಿಗೆ 6ಠ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಇವತ್ತಿನ ದಿವಸ ಈ ಒಂದು ಪ್ರೊಲಾಂಗ್ಡ್ ಇಲ್ನೆಸ್ಸಿಂದ ಯಾರ್ಯಾರು ನರಳುತ್ತಾ ಇರ್ತೀರಾ ಆ ಥರದವರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾದಂಥ ದಿವಸ ಆಗಿರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರತಕ್ಕಂಥವರು, ಅದೇ ಅನಿಮಿಯಾ ಪ್ರಾಬ್ಲಮ್ ಇರತಕ್ಕಂಥವರು, ಇನ್ನು ಒಂದು ಪ್ಲೇಟ್ಲೆಟ್ ಪ್ರಾಬ್ಲಮ್ ಇರತಕ್ಕಂಥ ವ್ಯಕ್ತಿಗಳು, ಇವರೆಲ್ಲರೂ ಅಷ್ಟೇ ಇವತ್ತು ಜಾಗ್ರತೆಯಿಂದ ಇರಬೇಕು. ಕೆಲವೊಂದು ಮೆಡಿಕೇಷನ್ಸ್ನ ನೀವು ಅಲಕ್ಷಣೆ ಮಾಡಿರ್ತೀರ. ಇವತ್ತಿನ ದಿವಸ ಆ ಮೆಡಿಕೇಷನ್ಸ್ನ ಸರಿಯಾದ ಸಮಯದಲ್ಲಿ ತಗೊಳ್ಳಿ, ಎಲ್ಲವೂ ಶುಭವಾಗುತ್ತೆ, ನಿಮಗೆ ಏನೂ ತೊಂದರೆ ಏನಿಲ್ಲ. ಮೀನರಾಶಿಯವರಿಗೆ 5ಮ ಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದು, ನೀಚ ಕುಜ ಇರತಕ್ಕಂಥದ್ದು, ರಾಶಿಯಲ್ಲೇ ಶನಿ, ವ್ಯಯದಲ್ಲಿ ರಾಹು ಇರತಕ್ಕಂಥದ್ದು. ಮೀನರಾಶಿಯಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಒಂದು 45ರಿಂದ 55 ವಯೋಮಾನದ ಗಂಡಸರು ಮತ್ತು ಹೆಂಗಸರು ಜಾಗ್ರತೆಯಿಂದ ಇರಬೇಕಂತ ದಿವಸ ಇವತ್ತಾಗಿರುತ್ತೆ. ಏನೋ ಒಂದು ರೀತಿಯಲ್ಲಿ ಮಿಡ್ ಲೈಫ್ ಕ್ರೈಸಿಸ್ ಅನ್ನೋ ಒಂದು ಮಾತನ್ನು ಹೇಳ್ತೀವಿ ನಾವು. ಸೊ ಒಂದು ಹಂತದವರೆಗೂ ಕಷ್ಟಪಟ್ಕೊಂಡು ಬಂದುಬಿಟ್ಟಿರ್ತೀರ, ಎಲ್ಲವನ್ನ ಗೆದ್ಕೊಂಡಿರ್ತೀರ. ಆದರೆ ಈ ಹಂತದಲ್ಲಿ ಮುಂದೆ ಏನು ಅನ್ನತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ನಿಮಗೆ ಎದುರಾಗುತ್ತೆ. ಒಂದು ರೀತಿ ನಿಮ್ಮಲ್ಲಿ ಅಭದ್ರತಾ ಭಾವವನ್ನು ಜಾಸ್ತಿಯಾಗಿ ಬೆಳೆಸ್ತಾ ಹೋಗ್ತಾ ಇರುತ್ತೆ. ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಅಂತಂದರೆ ಅಪರಾಜಿತಾ ದೇವಿ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ವೈಷ್ಣವದೇವಿ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಇಲ್ಲ ನಿಮ್ಮ ಕುಲದೇವರ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಮಾಡಿ ಶುಭವಾಗುತ್ತೆ ನಿಮಗೆ.